ಕೂಡ ಹಿಂದೂಗಳಾದ್ರೆ ಮಾತ್ರ ಮಂದಿರ ಉಳಿಯುತ್ತೆ ಅಂತೇಳಿ ಪೇಜಾವರ ಶ್ರೀಗಳೇನು ಹೇಳಿದ್ರು. ಈ ಹೇಳಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಪೇಜಾವರ ಶ್ರೀಗಳು ನಿನ್ನೆ ಉಡುಪಿಯಲ್ಲಿ ಕೊಟ್ಟಂತ ಹೇಳಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳುತ್ತಿದ್ದಂತೆ ಕೆಂಡಾಮಂಡಲರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದೂ ರಾಷ್ಟ್ರ ಆಗಬೇಕು ಎನ್ನುವುದು ಬಿಜೆಪಿಯ ಸ್ಲೋಗನ್. ನಮ್ಮ ದೇಶ ಹಿಂದೂಗಳ ರಾಷ್ಟ್ರ ಅಲ್ಲ. ನಮ್ಮ ಸಮಾಜದಲ್ಲಿ ಹಿಂದೂಗಳು ಮಾತ್ರ ಇಲ್ಲ, ಕ್ರಿಶ್ಚಿಯನ್ನರಿದ್ದಾರೆ, ಮುಸ್ಲಿಮರಿದ್ದಾರೆ, ಬೌದ್ಧರು, ಜೈನರು ಕೂಡ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕೇವಲ ಹಿಂದೂಗಳ ರಾಷ್ಟ್ರವನ್ನ ಮಾಡೋದಕ್ಕಾಗಲ್ಲ, ಇದೊಂದು ಬಿಜೆಪಿಯವರ ಸ್ಲೋಗನ್ ಅಂತೇಳಿ ಸಿದ್ದರಾಮಯ್ಯನವರು ಕೆಂಡ ಕಾರಿದ್ದಾರೆ. ಅದು ಬಿಜೆಪಿಯವ್ರ ಸ್ಲೋಗನ್. ಬಿಜೆಪಿಯವ್ರದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಬಿಜೆಪಿ ಯಾವಾಗ ಆಯಿತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ ನಿಂಗೆ? ಎಷ್ಟನೇ ಇಸ್ವಿಲ್ ಆಯ್ತು ಹೇಳು? ಹೇಳಯ್ಯ, ಗೊತ್ತಿಲ್ಲೇ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಹೇಳ್ದಷ್ಟು ಹೇಳ್ರಿ. ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ? ಡು ಯು ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್? ಸುಮ್ಮನೆ ಗೊತ್ತಿಲ್ಲ, ಏನಿಲ್ಲ, ಅವ್ರು ಯಾರೋ ಕೇಳ್ದದು ಹೇಳ್ತಾ ಇದೆಯಾ? ಜನಸಂಘ ಸ್ಟಾರ್ಟ್ ಕೇಳಪ್ಪ ಇಲ್ಲಿ. ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಬರೀ ಹಿಂದೂಗಳ. ಶತಮಾನದ ರಾಮ ಮಂದಿರದ ಕನಸು ನನಸಾಗ್ತಾ ಇದೆ. ಭಾರತೀಯರೆಲ್ಲರೂ ಕೂಡ ಹಿಂದೂಗಳಾಗಿದ್ರೆ ಮಾತ್ರ ಮಂದಿರವನ್ನ ಉಳಿಸಿಕೊಳ್ಳಬಹುದು ಅಂತೇಳಿ ಉಡುಪಿಯಲ್ಲಿ ವಿಶ್ವ ಪ್ರಸನ್ನ ಶ್ರೀಗಳು, ಪೇಜಾವರ ಶ್ರೀಗಳು ಕೊಟ್ಟಂತ ಹೇಳಿಕೆ, ಈ ಹೇಳಿಕೆ ನಿನ್ನೆ ಕೊಟ್ಟಂತ ಈ ಮಾತು ಈಗ ಸಿದ್ದರಾಮಯ್ಯನವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ವಿಶ್ವ ಪ್ರಸನ್ನ ಶ್ರೀಗಳು ಆತಂಕವನ್ನ ವ್ಯಕ್ತಪಡಿಸ್ತಾರೆ. ಭಾರತೀಯರು ಹಿಂದೂಗಳಾದ್ರೆ ಮಾತ್ರ ಮಂದಿರ ಉಳಿಯುತ್ತೆ, ಹಿಂದೂಗಳು ಹಿಂದೂಗಳಾಗಿ ಉಳಿದ್ರೆ ಮಂದಿರವನ್ನ ಉಳಿಸಲು ಸಾಧ್ಯ. ಪೇಜಾವರ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ರು. ಶತಮಾನಗಳ ರಾಮ ಮಂದಿರದ ಕನಸು ನನಸಾಗ್ತಾ ಇದೆ. ಆ ಮಂದಿರವನ್ನ ಉಳಿಸ್ಕೊಳ್ಬೇಕಾದ್ರೆ ಭಾರತೀಯರು ಹಿಂದೂಗಳಾದ್ರೆ ಮಾತ್ರ ಅಂತೇಳಿ ಹೇಳ್ತಾರೆ ಪೇಜಾವರ ಶ್ರೀಗಳು. ಇವತ್ತು ರಾಮ ಮಂದಿರ ಎಷ್ಟು ಶತಮಾನಗಳ ಕನಸು ಅದು ಇವತ್ತು ನನಸಾಗ್ತಾ ಇದೆ. ಆಹಾ, ನಮ್ಮ ಜವಾಬ್ದಾರಿ ಮುಗೀತು ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಇಲ್ಲ, ಇವತ್ತು ಜವಾಬ್ದಾರಿ ಹೊಸದಾಗಿ ಹುಟ್ಟುಕೊಳ್ತಾ ಇದೆ. ಶತಮಾನಗಳ ಹೋರಾಟದಿಂದ ಸಿದ್ಧಗೊಂಡಿರತಕ್ಕಂಥ ಇವತ್ತಿನ ಮಂದಿರ ಏನಿದೆ ಅಲ್ಲ, ಯಾಕೆ ಕಟ್ತಾ ಇದ್ದೇವೆ? ಮಂದಿರವಾಗಿ ಉಳಿಯಬೇಕು. ಎಷ್ಟು ದಿವಸ ಮಂದಿರವಾಗಿ ಉಳಿಯಬೇಕು? ಒಂದು 10 ವರ್ಷ, 100 ವರ್ಷ, 200 ವರ್ಷ, 500 ವರ್ಷ ಅಲ್ಲ, 1000 ವರ್ಷ ಅಲ್ಲ. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಯಬೇಕು. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಬೇಕು ಅಂತಿದ್ರೆ ಯಾವಾಗತ್ತೆ? ನಾವು ಹಿಂದೂಗಳಾಗಿ ಉಳಿದ್ರೆ ಮಾತ್ರ, ಈ ಭಾರತೀಯರು ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಭಾರತೀಯರೆಲ್ಲರೂ